ತಂಗಿಯನ್ನು ಮದುವೆಯಾದ ಅಕ್ಕನ ಪ್ರೇಮ ಕತೆ. ಸಂಸಾರ ಹೇಗ್ ಮಾಡ್ತಾರೆ ಅಂತಾರೆ ನೆಟ್ಟಿಗರು. ಎಂತ ಕಾಲ ಬಂತು ನೋಡ್ರಪ್ಪ, ಕಲಿಗಾಲದಲ್ಲಿ ಲೆಕ್ಕಂಡ್ರಪ್ಪ. ಪ್ರೀತಿ ಅನ್ನೋದು ಯಾವಾಗ ಹೇಗೆ ಯಾರ ಮೇಲೆ ಆಗುತ್ತೋ ಗೊತ್ತಿಲ್ಲ. ಪ್ರೀತಿಗೆ ಜಾತಿ ಧರ್ಮ ಭಾಷೆಯ ಹಂಗಿಲ್ಲ ಅನ್ನೋದು ಗೊತ್ತು. ಆದ್ರೆ ಪ್ರೀತಿಗೆ ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲ ಅನ್ನೋದನ್ನ ಇಲ್ಲಿಬ್ರು ಅಕ್ಕ ತಂಗಿ ತೋರಿಸಿದ್ದಾರೆ. ಈ ಕಥೆ ವಿಚಿತ್ರವಾಗಿದೆ. ಈಗೀಗಂತೂ ಒಂದು ಹುಡುಗಿ ಇನ್ನೊಂದು ಹುಡುಗಿಯನ್ನ ಮದುವೆಯಾದ ಕಥೆಗಳು ಬಹಳಷ್ಟಿವೆ. ಇಲ್ಲಿಯೂ ಕೂಡ ಅಂತಹದ್ದೇ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ. ಅಕ್ಕ ತಂಗಿಯರಿಬ್ಬರು ಮದುವೆಯಾಗಿದ್ದಾರೆ. ಉತ್ತರ ಪ್ರದೇಶದ ಮುಜಾಫರ್ ನಗರದ ದೀಪಾಂಶಿ ಮತ್ತು ನಿಖಿತಾ ಮದುವೆಯಾದ ಜೋಡಿ. ಅಕ್ಕ ವರನ ವೇಷದಲ್ಲಿ, ತಂಗಿ ವಧುವಿನ ವೇಷದಲ್ಲಿ ಕಂಡು ಬಂದ್ರು. ಇಬ್ಬರು ಹಲವಾರು ವರ್ಷಗಳಿಂದ ಲವ್ ಮಾಡ್ತಿದ್ರಂತೆ. ಯಾರು ಇಲ್ಲದಾಗ ಏಕಾಂತದಲ್ಲಿ ತೇಲಾಡ್ತಿದ್ರಂತೆ. ಈ ಇಬ್ಬರು ಸೋದರ ಸಂಬಂಧಿಗಳು ಒಂದಿನ ಏಕಾಏಕಿ ಮನೆಯಿಂದ ಕಾಣೆಯಾಗ್ತಾರೆ. ಮನೆಯವರು ದೂರು ಕೊಟ್ಟ ಮೇಲೆ ಲಕ್ನೋ ಪೊಲೀಸರು ಇಬ್ಬರನ್ನ ಪತ್ತೆ ಮಾಡ್ತಾರೆ. ಆಗ್ಲೇ ಸತ್ಯ ಹೊರಗೆ ಬರುತ್ತೆ. ಇಬ್ಬರು ಮದುವೆಯಾಗಿ ವಾಪಸ್ಸಾಗಿದ್ದಾರೆ. 12ನೇ ತರಗತಿ ಓದಿರುವ ದೀಪಾಂಶಿ ಮತ್ತು 10ನೇ ತರಗತಿ ಓದಿರುವ ನಿಖಿತಾ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದಾರೆ. ಹೆತ್ತವರು ಹೇಳಿದರೂ ಯಾರ ಮಾತು ಕೇಳದೆ ಒಟ್ಟಿಗೆ ಬದುಕುವ ನಿರ್ಧಾರ ಮಾಡಿದ್ದಾರೆ. ಪರಸ್ಪರ ಒಪ್ಪಿಗೆಯ ಮೇರೆಗೆ ಸಲಿಂಗ ಜೋಡಿಗಳು ಒಟ್ಟಿಗೆ ಬದುಕಬಹುದು ಎಂದು ಕೋರ್ಟ್ ಕೂಡ ಒಪ್ಪಿದೆ. ಆದ್ರೆ ಸಮಾಜ ಇವರನ್ನ ಹೇಗೆ ನೋಡುತ್ತೋ, ಇವರಿಬ್ಬರು ಅದ್ಹೇಗೆ ಸಂಸಾರ ಮಾಡ್ತಾರೋ ಅಂತ ಜನ ಆಡಿಕೊಳ್ತಿದ್ದಾರೆ. ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರ ನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.